ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆಯಲ್ಲಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ನಾನು ನನ್ನ ಫಾಲೋವರ್ ಒಬ್ಬರು ಒಂದು ವೀಡಿಯೋ ಕಳಿಸಿದ್ರು. ಆ ಒಂದು ವೀಡಿಯೋನ ನಾನು ನೋಡಿದೆ. ಆ ವೀಡಿಯೋ ನೋಡಿದ್ಮೇಲೆ ನನಗೆ ಆ ವೀಡಿಯೋದ ಬಗ್ಗೆ ಮಾತಾಡೋದಕ್ಕಿಂತ ಈ ವಿಚಾರದ ಬಗ್ಗೆ ಒಂದಷ್ಟು ಮಾತಾಡಬೇಕು. ಬಿಕಾಸ್ ಆಫ್ ನನ್ನ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಈ ವಿಚಾರದ ಬಗ್ಗೆ ನಾನೇನಾದರೂ ಒಂದು ಚೂರು ಮಾತಾಡಿದ್ರೆ ಒಂದಷ್ಟು ಜನಕ್ಕೆ ತಿಳ್ಕೊತಾರೆ ಅನ್ನೋದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನಾನೇನಾದರೂ ಫಸ್ಟೇ ಹೇಳ್ಬಿಡ್ತಾಯಿದ್ದೀನಿ, ನಾನೇನಾದರೂ ಸರಿ ತಪ್ಪು ಏನೇ ಮಾತಾಡಿದ್ರು ಕೂಡ ದಯವಿಟ್ಟು ತಪ್ಪು ಮಾತಾಡಿದರೆ ನನ್ನನ್ನು ಸರಿಪಡಿಸಿ ಅಂತ ಹೇಳ್ತೀನಿ. ಯಾಕಂತಂದರೆ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮಾತುಗಳಷ್ಟೇ ಆಗಿರ್ತದೆ. ಇಲ್ಲಿ ಯಾರನ್ನೂ ಉದ್ದೇಶಿಸಿ ಅಥವಾ ಅವ್ರಿಗೆ ಅಂತ ಮಾಡಿರೋಂಥದ್ದಲ್ಲ ಇದು. ಸೊ ದಯವಿಟ್ಟು ತಪ್ಪು ಮಾತಾಡಿದರೆ ಸರಿಪಡಿಸಿ. ಹಲೋ, ಹೇಳಿ, 2 ವೀಲರ್ ಬುಕ್ ಮಾಡಿದೆ. ಸ್ನೇಹಿತರೆ, ನಿಮಗೆ ಇಲ್ಲಿ ಕಾಣಿಸಿರುವಂತಹ ಇನ್ಸ್ಟಾಗ್ರಾಮ್ ID ಏನಿದೆ, ಸೊ ಇದೇ ಐಡಿಯಲ್ಲಿ ಈ ಒಂದು ವಿಡಿಯೋ ಇದೆ. ಈ ವಿಡಿಯೋನ ಪ್ರತಿಯೊಬ್ಬರು ದಯವಿಟ್ಟು ಹೋಗಿ ನೋಡಿ. ಯಾಕಂತಂದರೆ ನಾನು ಈ ವಿಡಿಯೋನ ಇಲ್ಲಿ ಹಾಕೋದಕ್ಕಾಗಲ್ಲ. ಯಾಕಂತಂದರೆ ಇವರು ಬ್ಯಾಕ್ಗ್ರೌಂಡಲ್ಲಿ ಫುಲ್ ವಿಡಿಯೋ ಕಾಂತಾರ ಮೂವಿದು ಒಂದು ಮ್ಯೂಸಿಕ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ನಾನು ಇಲ್ಲಿ ಹಾಕಿದ್ರೆ ಕಾಪಿರೈಟ್ ಆಗ್ಬೋದು, ಕಾಪಿ ಸ್ಟ್ರೈಕ್ ಆಗ್ಬೋದು. ಸೊ ನಾಳೆ ನನ್ನ ಚಾನಲ್ಗೆ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಇಲ್ಲಿ ಹಾಕ್ತಾ ಇಲ್ಲ. ಬಟ್ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನೋಡಿ. ಇವರು ಇಲ್ಲಿ ಮಾಡಿರೋಂಥದ್ದು ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸರಿ ಇಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದ್ರೇ ಒಂಥರ ಹೆಣ್ಮಕ್ಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಅನ್ನೋ ರೀತಿ ಇವರೊಂದು ಕಾಂಟೆಂಟ್ನ ಮಾಡಿರೋದು. ದಯವಿಟ್ಟು ಪ್ರತಿಯೊಬ್ಬರು, ನಾನು ಬೈಕ್ ಟ್ಯಾಕ್ಸಿ ಮಾಡೋರನ್ನ ಅಂತಲೇ ಹೇಳ್ತಿಲ್ಲ, ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ನಾರ್ಮಲಿ ಪಬ್ಲಿಕ್ ಆಗಿರ್ಬೋದು, ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ. ಇವ್ರು ಮಾಡಿರೋದು ಸರಿನಾ ತಪ್ಪಾ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ಮಾಡಿ. ಅದಾದಮೇಲೆ ಬಂದು ನನಗೂ ಹೇಳಿ ನಾನು ಮಾತಾಡಿರೋದು ಸರಿನಾ ತಪ್ಪಾ ಅಂತ. ಈ ವಿಡಿಯೋದಲ್ಲಿ ನಾವು ನೋಡೋದೇನಂತಂದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲ ಸರಿ ಇಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲ ಒಂಥರ ಇಷ್ಟಗಳು ಅಥವಾ ಬೈಕ್ ಟ್ಯಾಕ್ಸಿ ಕೆಲಸ ಮಾಡೋರೆಲ್ಲ ಹುಡುಗಿರಿಗೋಸ್ಕರನೇ ಬರ್ತಾರೆ. ಬೈಕ್ ಟ್ಯಾಕ್ಸಿಯಲ್ಲಿ ಕೆಲಸ ಮಾಡೋರು ದುಡಿಯೋಕ್ಕೆ ಬರಲ್ಲ. ಬೈಕ್ ಟ್ಯಾಕ್ಸಿಯಲ್ಲಿ ಕೆಲಸ ಮಾಡೋರು ಹುಡುಗಿರಿಗೋಸ್ಕರನೇ ಬರ್ತಾರೆ ಅನ್ನೋಂತಹ ಒಂದು ಕಾಂಟೆಂಟ್ ವಿಡಿಯೋ ಇದು. ಸೊ ಇದನ್ನು ನೀವು ನೋಡಿರ್ತೀರ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೋಗಿ. ಯಾಕಂತಂದರೆ ಒಂದಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಾಗಬೇಕು. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಬಗ್ಗೆ ಮಾತಾಡೋದಕ್ಕಿಂತ ಒಂದು ಮಾತು ಹೇಳ್ತೀನಿ. ಇದು ಇಲ್ಲಿ ನಮ್ಮ ಒಂದು ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ವಾಕ್ ಸ್ವಾತಂತ್ರ್ಯ ಇದೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು, ನೀವೇನಾದರೂ ಕಾಂಟೆಂಟ್ನ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಅಲ್ಲಿ ಕಂಡೀಷನ್ಸ್ ಅಥವಾ ಗೈಡ್ಲೈನ್ಸ್ನ ಹಾಕಿ. ಇದು ಕೆಲವೊಬ್ಬರು ಮಾಡೋದ್ರಿಂದ ಕೆಲವೊಬ್ಬರು ಅಂತ ಇಲ್ಲಿ ನೀವು ಮಾಡಿರೋಂತಹ ವಿಡಿಯೋಯಿಂದ ಎಷ್ಟೋ ಜನಕ್ಕೆ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ ನೋಡಿ. ಇವರು ಮಾಡಿರೋಂತಹ ವಿಡಿಯೋ ಏನಪ್ಪ ಅಂತಂದರೆ ನೀವು ನೋಡಿದ್ದೀರ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಫಸ್ಟ್ದಲ್ಲೇ ಹಾಕಿರ್ತೀನಲ್ವ. ಸೊ ಇವರು ಮಾಡಿರೋ ವಿಡಿಯೋ ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ರೈಡರು ಕಸ್ಟಮರ್ನ ಕೂರಿಸ್ಕೊಂಡು ಅವ್ರ ಜೊತೆ ಮಿಸ್ಬಿಹೇವ್ನ ಮಾಡ್ತಾರೆ ಅಂತ. ಸೊ ಮಿಸ್ಬಿಹೇವ್ ಮಾಡ್ತಾರೆ. ಕಸ್ಟಮರ್ಗೆ ಒಂದು ಏನಂತಾರೆ ಲೈಕ್ ಜನರಿಗೆ ಒಂದು ಮೆಸೇಜ್ನ ಕೊಡ್ತಿರೋದು ಈ ವಿಡಿಯೋ ಮುಖಾಂತರವಾಗಿ. ಇವರು ಕೊಡ್ತಿರೋದೇನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಮಾಡೋರು ಮಿಸ್ಬಿಹೇವ್ ಮಾಡ್ತಾರೆ. 20 ರೂಪಾಯಿ 10 ರೂಪಾಯಿಗೆ ಆಸೆ ಪಟ್ಟು ಯಾರೂ ಕೂಡ ಲೈಕ್ ಏನಂತಾರೆ ಯಾರು ಕೂಡ ಇದನ್ನು ಬುಕ್ ಮಾಡ್ಕೊಬೇಡಿ, ಬೈಕ್ ಟ್ಯಾಕ್ಸಿನ ಆಟೋನೇ ಬುಕ್ ಮಾಡ್ಕೊಳ್ಳಿ ಅಂತಹ ಒಂದು ಸಂದೇಶನ ಕೊಡ್ತಾ ಇರೋದು ಈ ವಿಡಿಯೋ ಮುಖಾಂತರವಾಗಿ ಈ ಕಾಂಟೆಂಟಲ್ಲಿರುವಂತಹ ವ್ಯಕ್ತಿಗಳು. ಈ ವ್ಯಕ್ತಿಗಳಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾಡೋದು ಮಾಡ್ತೀರಾ ಕರೆಕ್ಟಾಗಿ ಮಾಡಿ, ಓಕೆನಾ? ಹೌದು, ಒಂದಷ್ಟು ಜನ ಯಾರೋ ತಪ್ಪು ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಮಾತ್ರ ವಿಡಿಯೋ ಮಾಡಿ, ಎಲ್ಲರಿಗೂ ಸೇರಿಸಿ ಮಾಡೋದಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಏನಕ್ಕಂತಂದರೆ ನೀವು ಈ ರೀತಿ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಏನು ತಿಳ್ಕೊತಾರೆ, ಬೈಕ್ ಟ್ಯಾಕ್ಸಿ ಮಾಡೋರೆಲ್ಲ ಸರಿ ಇಲ್ಲ, ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಲ್ಲ, ಅವ್ರಿಗೆ ಹೆಣ್ಮಕ್ಳ ಬಗ್ಗೆ ಜವಾಬ್ದಾರಿ ಇಲ್ಲ, ಈ ರೀತಿ ಒಂದು ತಪ್ಪು ಕಲ್ಪನೆಯನ್ನು ನೀವು ಮೂಡಿಸ್ತಿದ್ದೀರಾ. ದಯವಿಟ್ಟು ನಿಮ್ಮ ಥರನೇ ನೀವು ಹೆಂಗೆ ಒಂದು ಹೊತ್ತಿನ ಊಟಕ್ಕೆ ಅಥವಾ ನಿಮ್ಮ ಫ್ಯಾಮಿಲಿ ಜವಾಬ್ದಾರಿಗಳಿಗೆ ಅಥವಾ ನಿಮ್ಮ ಕಮಿಟ್ಮೆಂಟ್ಸ್ಗೆ ಅಥವಾ ನಿಮ್ಮ ಮೇಲೆ ನಿಮಗಿರುವಂತಹ ಸಾಲಗಳಿಗೆ ನೀವು ಹೆಂಗೆ ನಿಮ್ಮ ಫ್ಯೂಚರ್ಗೆ ನೀವು ದುಡ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಬಂದಿದ್ದೀರಿ ಅಥವಾ ಬೆಂಗಳೂರಲ್ಲಿ ದುಡಿತಿದ್ದೀರಾ, ಅದೇ ಥರನೇ ಬೈಕ್ ಟ್ಯಾಕ್ಸಿ ರೈಡರ್ಸು ಕೂಡ ದುಡಿತಾ ಇರೋದು. ಹೌದು, ನಿಮಗೆ ಗೌರ್ಮೆಂಟ್ ಕಡೆಯಿಂದ ನಮ್ಮ ನಮ್ಮ ಕೋರ್ಟ್ ಕಡೆಯಿಂದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ಮುಂಚೆಯಿಂದ ಕೂಡ ನಿಮಗೆ ಒಂದು ಆಪ್ಷನ್ ಇದೆ. ದುಡ್ಕೊಳ್ಳೋಕ್ಕೋಸ್ಕರ ನಿಮಗೆ ಸ್ವತಂತ್ರವಾಗಿ ದುಡಿಯೋವಂಥ ಹಕ್ಕಿದೆ ನಮ್ಮ ಬೆಂಗಳೂರಲ್ಲಿ, ನಾವು ಒಪ್ಕೊತೀವಿ. ಬೈಕ್ ಟ್ಯಾಕ್ಸಿಗೆ ಇತ್ತೀಚಿನ ದಿನಗಳಲ್ಲಿ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ. ಕಾಂಟ್ರವರ್ಸಿ ಗಲಾಟೆಗಳು ನಡೀತಾನೆ ಇದ್ದಾವೆ. ಅದ್ರ ಪ್ರಕಾರ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಕೊನೆಗೆ ಕೋರ್ಟಲ್ಲಿಂದನೇ ಒಂದು ಅಪ್ಡೇಟ್ ಬಂದಿದೆ, ಬೈಕ್ ಟ್ಯಾಕ್ಸಿ ನಮ್ಮ ಬೆಂಗಳೂರಲ್ಲಿ ಮಾಡ್ಕೊಬೋದು, ಅವ್ರಿಗೂ ಹಕ್ಕಿದೆ ದುಡಿಯೋಂಥದ್ದು. ಆದರೆ ಅವ್ರಿಗೆ ಕಂಡೀಷನ್ಸ್ನ ಕೊಡಬೇಕು ಅನ್ನೋದು ಹೇಳಿರೋದು ನಮ್ಮ ಕೋರ್ಟು. ಸೊ ಈ ಕಂಡೀಷನ್ಸ್ನ ಅಪ್ಲೈ ಮಾಡಬೇಕಾಗಿರೋದು ನಿಮ್ಗೆ ಹೆಂಗೆ ಕಂಡೀಷನ್ಸ್ನ ಕೊಟ್ಟಿದ್ದಾರೆ ಅದೇ ರೀತಿ ಕಂಡೀಷನ್ಸ್ನ ಕೊಡಬೇಕಾಗಿರೋದು ನಮ್ಮ ಗೌರ್ಮೆಂಟ್ನ ಕೆಲಸ.
ಸೊ ಅದು ಗೌರ್ಮೆಂಟು ಅವ್ರ ಕೆಲಸ ಅವ್ರು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಅಷ್ಟರೊಳಗಡೆ ಇಂತಹ ಕಂಟೆಂಟ್ ಮಾಡುವಂತಹ ನಿಮ್ಮಂಥ ಮುಟ್ಟಲ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದ ನೀವು ಮಾಡೋ ವಿಡಿಯೋಯಿಂದ ಎಷ್ಟೋ ತಂದೆ, ಎಷ್ಟೋ ಅಣ್ಣಂದಿರಿಗೆ, ಎಷ್ಟೋ ಹೆಣ್ಮಕ್ಳಿರೋಂಥ ತಂದೆಯರಿಗೆ ತುಂಬ ಕೆಟ್ಟ ಹೆಸರು ಬರುತ್ತೆ. ನಿಮ್ಮ ಪ್ರಕಾರ ಬೈಕ್ ಟ್ಯಾಕ್ಸಿ ಮಾಡೋರೆಲ್ಲ ನೀವು ಊಹೆ ಮಾಡೋ ಥರನೇ ಅಂತಂದರೆ ಹಂಗಂದರೆ ನಿಮ್ಮಲ್ಲಿ ಎಷ್ಟೋ ಈ ಥರ ಗಲಾಟೆ, ಈ ಥರ ವಿಚಾರಗಳಾಗಿದೆ. ಆಟೋದಲ್ಲಿ ಹೋಗಿ ಹಂಗಾಗಿದೆ, ಆಟೋದಲ್ಲಿ ಹೋಗಿ ಹಿಂಗಾಗಿದೆ ಅಂತ. ಸೊ ಹಂಗಂದರೆ ಪ್ರತಿಯೊಬ್ಬ ಆಟೋ ಡ್ರೈವರ್ಗಳನ್ನ ನಾವು ಅದೇ ಥರ ನೋಡೋಕ್ಕಾಗುತ್ತಾ? ಆಗಲ್ಲ ತಾನೆ. ಪ್ರತಿಯೊಬ್ಬ ಆಟೋ ಯಾರೋ ಒಬ್ಬರು ಏನೋ ಕಸ್ಟಮರ್ ಜೊತೆ ಮಿಸ್ಬಿಹೇವ್ ಮಾಡಿದ್ರು, ಒಬ್ಬ ಆಟೋ ಡ್ರೈವರ್ ಏನೋ ಯಾರ ಜೊತೆಗೇನೋ ಗಲಾಟೆ ಆಡ್ಕೊಂಡ್ರು. ಸೊ ಪ್ರತಿಯೊಬ್ಬ ಆಟೋ ಡ್ರೈವರು ಹಂಗೆ ಅಂತ ಹೇಳೋದು ಸರಿನಾ? ಖಂಡಿತವಾಗ್ಲೂ ತಪ್ಪು. ಯಾಕಂತಂದರೆ ಯಾರೋ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ಮುಠಾಲ, ಯಾರೋ ಒಬ್ಬ ಏನೋ ಮಾಡ್ದ ಅಂದ್ಬಿಟ್ಟು ಎಲ್ಲರಿಗೂ ಸೇರಿಸಿ ಹೇಳೋವಂಥದ್ದು ಸರಿಯಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ನೀವು ಈ ಥರ ಕಾಂಟೆಂಟ್ನ ಮಾಡಿದಿರಲ್ವಾ, ಇದು ಖಂಡಿತವಾಗ್ಲೂ ತಪ್ಪು ಅಂತ ನಾನು ಹೇಳಲ್ಲ, ಸರಿ. ಆದರೆ ಇದೇ ಕಾಂಟೆಂಟ್ನ ನೀವು ಜನಕ್ಕೆ ಒಂದು ಮೆಸೇಜ್ನ ಇನ್ನೂ ತುಂಬ ಚೆನ್ನಾಗಿ ಕೊಡ್ಬೋದಿತ್ತು, ನೀವು ಇನ್ನೂ ಬೇರೆ ಥರನೇ ಮಾಡ್ಬೋದಿತ್ತು. ಹೌದು, ಒಪ್ಕೊತೀನಿ, ನಾನು ಖಂಡಿತವಾಗ್ಲೂ ಒಪ್ಕೊತೀನಿ. ಬೈಕ್ ಟ್ಯಾಕ್ಸಿ ಬಂದ ಮೇಲೆ ಆಟೋ ಚಾಲಕರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಿದೆ, ಕರೆಕ್ಟು, ನಾನು ಒಪ್ಕೊತೀನಿ. ಆದರೆ ಎಲ್ಲ ಆಟೋ ಚಾಲಕರಿಗಲ್ಲ, ಕೆಲವೊಬ್ರಿಗೆ ಮಾತ್ರ. ಅದು ಯಾರು ಅಂತ ನಿಮಗೆ ಗೊತ್ತಿರ್ತದೆ, ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದರೆ ಒಂದು ಮಾತು ಹೇಳ್ತೀನಿ, ಇಲ್ಲಿ ಪ್ರತಿಯೊಂದು ಕೂಡ ಅಪ್ಡೇಟ್ ಆಗ್ತಾ ಹೋಗ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್, ಮುಂಚೆ ಬೆಂಗಳೂರಲ್ಲಿದ್ದಿದ್ದು ಆಟೋಗಿಂತ ಮುಂಚೆ ಈ ಎತ್ತಿನ ಗಾಡಿ, ಕುದುರೆ ಗಾಡಿ, ಈ ಜಟ್ಕಾ ಗಾಡಿ ಅಂತ ಅಂತಾರೆ, ಆ ರೀತಿ ಸರ್ವಿಸ್ನ ಕೊಡ್ತಿದ್ದಿದ್ದು. ಅಲ್ಲಿಂದ ಆಟೋ ಕನ್ವರ್ಟ್ ಆಯಿತು, ಅಲ್ಲಿಂದ ಮುಂದಕ್ಕೆ ಹಂಗಂಗೆ ಕನ್ವರ್ಟ್ ಆಗ್ತಾ ಮೆಟ್ರೋವರೆಗೂ ಬಂದೈತೆ. ಸೊ ಬಸ್ಸು, ಕಾರು ಎಲ್ಲ ಇದೇ ಥರನೇ ಬಂದಿರೋದು. ಅದ್ರ ಜೊತೆಗೆ ಕ್ಯಾಬ್ ಹೆಂಗೆ ಬಂತು, ಆಟೋ ಹೆಂಗೆ ಬಂತು, ಅದ್ರ ಜೊತೆಗೆ ಬೈಕ್ ಟ್ಯಾಕ್ಸಿ ಬಂದೈತೆ. ಸೊ ಮುಂಚೆ ಗೊತ್ತಿಲ್ಲ, ಬೈಕ್ ಟ್ಯಾಕ್ಸಿಗೆ ಹೋಗುತ್ತೆ, ಮುಂದೆ ಇನ್ನೂ ಒಂದು ಬರ್ಬೋದು. ಸೊ ಇಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ, ಇದು ಹೋಗ್ತಾ ಅಪ್ಡೇಟ್ ಆಗ್ತಾ ಸೊ ಪ್ರತಿಯೊಂದು ಅಪ್ಡೇಟ್ ಆಗ್ತಾ ಇರ್ತದೆ. ಸೊ ಇಲ್ಲಿ ಯಾರೂ ಕೂಡ ಇದು ಇದೇ ನಡಿಬೇಕು ಅಂಥದ್ದು ಏನಿಲ್ಲ. ಬಟ್ ಒಂದು ಮಾತು, ನೀವು ಚೆನ್ನಾಗಿ ಕೊಡ್ಬೋದಿತ್ತು ಸೋಷಿಯಲ್ ಮೆಸೇಜ್ನ. ಇದರಿಂದ ಎಷ್ಟೋ ಆಟೋ ಚಾಲಕರಿಗೆ ಅನ್ಯಾಯ ಆಗ್ತಿದೆ, ದಯವಿಟ್ಟು ಇದಕ್ಕೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತನ್ನಿ, ಈ ಥರ ಮಾಡುವಂಥ ವ್ಯಕ್ತಿಗಳಿಗೆ ಕಠಿಣವಾಗಿ ಶಿಕ್ಷೆ ನೀಡಿ, ಈ ಥರ ನೀವು ಕೂಡ ಮಾಡ್ಬೋದಿತ್ತು. ಕಾಂಟೆಂಟ್ನ ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು. ಆದರೆ ನಿಮ್ಮ ಉದ್ದೇಶ ಅದಾಗಿರಲಿಲ್ಲ. ನಿಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಬೈಕ್ ಟ್ಯಾಕ್ಸಿ ಮಾಡೋರು ಯಾರೂ ಸರಿ ಇಲ್ಲ, ಯಾರೂ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೋಬೇಡಿ, ಯಾರೂ ಬೈಕ್ ಟ್ಯಾಕ್ಸಿನ ಮಾಡಬೇಡಿ ಅನ್ನೋದನ್ನು ಜನಕ್ಕೆ ಒಂದು ತಲುಪಿಸ್ಬೇಕಿತ್ತು. ಅದನ್ನು ನೀವು ಮಾಡಿದ್ದೀರಾ. ನೀವು ಏನು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ಮಾಡಿದ್ದೀರಾ. ಬಟ್ ಆದರೆ ಒಂದು ಮಾತು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಕರೆಕ್ಟಾಗಿದ್ದರೆ, ನಿಮ್ಮಲ್ಲಿ ಒಂದಷ್ಟು ಜನ ಕರೆಕ್ಟಾಗಿದ್ದಿದ್ದರೆ ನಿಮಗೆ ಈ ಪರಿಸ್ಥಿತಿ ಬರ್ತಿತ್ತಾ? ನಿಮ್ಮಲ್ಲೇ ಒಂದಷ್ಟು ಪ್ರಾಬ್ಲಮ್ಸ್ ಇದೆ, ನಿಮ್ಮಲ್ಲೇ ಒಂದಷ್ಟು ತೊಂದರೆಗಳಿದ್ದಾವೆ. ಅದನ್ನು ಸರಿಪಡಿಸ್ಕೊಳ್ಳಿ. ಅದನ್ನು ನೀವು ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಈ ಥರ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರಲ್ಲ ಅಂತ ನನ್ನ ಒಂದು ಅನಿಸಿಕೆ. ಆ್ಯಂಡ್ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಕಾಂಟೆಂಟ್ನ ಮಾಡಿರೋ ನೀವು ಆಟೋ ಡ್ರೈವರ್ ಆಗಿ ನೀವು ಮಾಡಿರೋ ಸರಿನಾ? ಬಿಕಾಸ್ ನೀವು ಒಬ್ಬ ರೈಡರು, ನೀವು ಒಬ್ಬ ಚಾಲಕ. ಸೊ ನಿಮಗೂ ಅಂತಹ ಫ್ಯಾಮ್ಲಿ ಇದೆ. ಸೊ ಯಾವ ರೀತಿ ನೀವು ಅದನ್ನು ಮಾಡಿದ್ರಿ ಅನ್ನೋದು ನನಗಂತೂ ಗೊತ್ತಿಲ್ಲ. ಆಮೇಲೆ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಡಬಲ್ ಆ್ಯಕ್ಷನ್ ಎಲ್ಲ ಮಾಡಿದ್ದೀರಾ. ಸೊ ಮೇ ಬಿ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದಾದ್ರು ಸಿನಿಮಾದಲ್ಲಿ ಅವಕಾಶಗಳು ಕೊಡಲಿ ಅಂತ ನನ್ನ ಕಡೆಯಿಂದ ನಾನು ನಿಮಗೆ ಆ ದೇವ್ರ ಹತ್ರ ಬೇಡ್ಕೊತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಲ್ವ ನಿಮಗೆ. ಸೊ ದಯವಿಟ್ಟು ಇದನ್ನೇ ಈ ಕಾಂಟೆಂಟ್ನೇ ಇನ್ನೂ ಬೇರೆ ಥರ ಮಾಡಿ, ಓಕೆನಾ? ನಿಮ್ಮಲ್ಲಿ ಒಂದಷ್ಟು ಜನ ನಿಯತ್ತಾಗಿ ಮೀಟ್ರ್ ಹಾಕ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅಂಥವ್ರ ಬಗ್ಗೆ ವಿಡಿಯೋ ಮಾಡಿ. ಅದಾದಮೇಲೆ ನಿಮ್ಮಲ್ಲಿ ನಿಯತ್ತಾಗಿ ಕಸ್ಟಮರ್ಗೆ ಸರ್ವಿಸ್ನ ಕೊಡ್ತಿದ್ದಾರೆ, ಅಂಥವ್ರ ಬಗ್ಗೆ ವಿಡಿಯೋ ಮಾಡಿ. ಆ್ಯಂಡ್ ನಿಮ್ಮಲ್ಲಿ ಎಷ್ಟೋ ಜನ ಒಳ್ಳೆಯ ವ್ಯಕ್ತಿಗಳಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಕಸ್ಟಮರ್ಸ್ ಏನಾದರೂ ಮೊಬೈಲು, ಗೋಲ್ಡು ಏನಾದರೂ ಕಳ್ಕೊಂಡಿದ್ರೆ ತಗೊಂಡೋಗಿ ಕಸ್ಟಮರ್ಗೆ ತಲುಪಿಸಿರೋಂತಹ ಆಟೋ ಚಾಲಕರಿದ್ದಾರೆ, ಅಂಥವ್ರ ಬಗ್ಗೆ ವಿಡಿಯೋ ಮಾಡಿ. ನಿಮ್ಮಲ್ಲಿರುವಂಥ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ವಿಡಿಯೋ ಮಾಡಿ. ನಿಮಗಾಗ್ತಿರೋಂಥ ತೊಂದರೆಗಳ ಬಗ್ಗೆ ಹೌದು ವಿಡಿಯೋ ಮಾಡಬೇಕು, ಅದನ್ನು ಮಾಡೋ ರೀತಿ ಮಾಡಬೇಕು. ಅದನ್ನು ಬಿಟ್ಟು ಇನ್ನೊಬ್ಬ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೊಟ್ಟೆಗೋಸ್ಕರ ಕಷ್ಟಪಡ್ತಿರೋಂಥ ವ್ಯಕ್ತಿಗಳನ್ನ ಈ ರೀತಿ ನಿಂದನೆ ಮಾಡೋದು, ಈ ರೀತಿ ಮಾಡೋದು ಸರಿಯಲ್ಲ. ನನಗೆ ಗೊತ್ತಿಲ್ಲ ಈ ಬೈಕ್ ಟ್ಯಾಕ್ಸಿ ಪರ ಇರುವಂತಹ ಏನಂತಾರೆ, ಈ
ಅಸೋಸಿಯೇಷನ್ಸು ಅಥವಾ ಬೇರೆ ಬೇರೆಯವರು ಈ ವಿಡಿಯೋಗಳನ್ನ ನೋಡ್ತಿಲ್ವಾ, ಇದ್ರ ಬಗ್ಗೆ ಯಾಕೆ ನೀವು ಸ್ಪಂದಿಸ್ತಿಲ್ಲ, ಯಾಕೆ ರೆಸ್ಪಾನ್ಸ್ ಮಾಡ್ತಿಲ್ಲ, ಹಂಗಂದರೆ ಅವ್ರು ಹೇಳೋದೆಲ್ಲ ಸರಿನಾ? ಸೊ ಗೊತ್ತಿಲ್ಲ. ಹಂಗಂತ ನಾನು ಇವ್ರ ಮಧ್ಯೆ ತಂದಿಕ್ಕಿ ಅಂತ ನಾನು ಮಾಡಿ ಅಂತ ಹೇಳ್ತಿಲ್ಲ. ನಾನು ಹೇಳ್ತಿರೋದೇನಂತಂದರೆ ದಯವಿಟ್ಟು ಡಿಫೆಂಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ಪ್ರತಿಯೊಬ್ಬ ಫ್ಯಾಮ್ಲಿಯಲ್ಲೂ ಹೆಣ್ಮಕ್ಳಿದ್ದಾರೆ. ಪ್ರತಿಯೊಬ್ಬರು ಊರು ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾರೆ ಅಂತಂದರೆ ಅವ್ರು ಈ ಥರ ಹೆಣ್ಮಕ್ಳನ್ನ ಮಿಸ್ಬಿಹೇವ್ ಮಾಡ್ಬೇಕಂತನೋ ಇಲ್ಲಾಂದರೆ ಇನ್ನೊಂದು ಮಾಡಬೇಕು ಅಂತ ಬರಲ್ಲ. ಇಲ್ಲಿ ಕಷ್ಟಪಟ್ಟು ದುಡಿಯೋಕ್ಕಂತ ಬರ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ, ಈ ಒಂದು ಕೆಲಸ ಎಷ್ಟು ಕಷ್ಟ ಅಥವಾ ಈ ಒಂದು ಕೆಲಸ ಎಷ್ಟು ರಿಸ್ಕು ಅಥವಾ ಈ ಒಂದು ಕೆಲಸ ನೀರಿನ ಮೇಲೆ ಗುಳ್ಳೆ ಥರ ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಇಷ್ಟು ರಿಸ್ಕ್ ಇದ್ದರೂ ಕೂಡ ಈ ಒಂದು ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅವ್ರದ್ದೇ ಆದಂತಹ ಕಷ್ಟ, ಅವ್ರದ್ದೇ ಆದಂಥ ಪ್ರಾಬ್ಲಮ್ಸು, ಅವ್ರದ್ದೇ ಆದಂತಹ ಸುಮಾರು ಅವ್ರಿಗೆ ಜವಾಬ್ದಾರಿಗಳಿಂದ ಅವರು ಈ ಕೆಲಸಕ್ಕೆ ಬಂದಿರ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಇಲ್ಲಿ ನನ್ನ ಮಾತೇನಪ್ಪ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಯಾರೂ ಕೂಡ ಬೈಕ್ ಟ್ಯಾಕ್ಸಿನ ಪರ್ಮನೆಂಟಾಗಿ ಯಾರೂ ಚೂಸ್ ಮಾಡ್ಕೊಳ್ಳಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂತಂದರೆ ಇಲ್ಲಿ ನಾನು ಸುಮಾರು ವರ್ಷಗಳಿಂದ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಜಾಬ್ನ ಮಾಡ್ತಿದ್ದೀನಿ. ಇಲ್ಲಿ ಯಾರೂ ಕೂಡ ಈ ಕೆಲಸ ಫುಲ್ ಟೈಮ್ ಮಾಡೋದಕ್ಕಾಗಲ್ಲ. ಯಾಕಂತಂದರೆ ಇದರಲ್ಲಿ ಸೇಫ್ಟಿ ಮೆಜಾರಿಟೀಸ್ ಇರಲ್ಲ. ಅದ್ರ ಜೊತೆಗೆ ಬೆನ್ನೋವು, ಸುಮಾರು ಪ್ರಾಬ್ಲಮ್ಸ್ ಇದ್ದಾವೆ ಈ ಕೆಲಸದಲ್ಲಿ. ಸೊ ಯಾರು ಅಷ್ಟನ್ನು ಸಹಿಸ್ಕೊಂಡು ಇಲ್ಲಿ ಯಾರು ಲೈಫ್ ಟೈಮ್ನ ಮಾಡಲ್ಲ. ಅವರ ಜವಾಬ್ದಾರಿಗಳಿಗೋಸ್ಕರ ಅವ್ರ ಲೈಫ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಅಷ್ಟೇ ಬಂದಿರ್ತಾರೆ. ಸೊ ನಾನು ಹೇಳೋದು, ನಿಮಗೆ ಕಷ್ಟ ಆಗ್ತಿದೆಯಾ, ನಿಮಗೆ ತೊಂದರೆ ಆಗ್ತಿದೆಯಾ? ಹೌದು, ನಾನು ಒಪ್ಕೊತೀನಿ, ಆಗ್ತಿದೆ ನಿಮಗೆ ತೊಂದರೆ. ನೀವಾದರೆ ನೀವು ಫೈಟ್ ಮಾಡಬೇಕಾಗಿರೋದು ಗೌರ್ಮೆಂಟ್ ಹತ್ರ, ನೀವು ಫೈಟ್ ಮಾಡಬೇಕಾಗಿರೋದು ಕೋರ್ಟ್ ಹತ್ರ. ಸೊ ಅಲ್ಲಿ ನೀವು ಮಾಡೋದು ಬಿಟ್ಟು ಇಲ್ಲಿ ಅಮಾಯಕರು ಕಷ್ಟಪಟ್ಟು ದುಡಿಯೋ ವ್ಯಕ್ತಿಗಳ ಮೇಲೆ ಈ ರೀತಿ ಮಾಡೋದು ಯಾವ ರೀತಿ ಸರಿ ಅನ್ನೋದು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಿಮಗೆ ನೀವೇ ತಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನೊಂದು ಹೇಳೋದು, ನಾನು ಮಾತಾಡಿರೋದ್ರಲ್ಲೂ ಕೂಡ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಅದನ್ನು ನನ್ನನ್ನು ಪ್ರಶ್ನೆ ಮಾಡಿ, ನಾನು ಖಂಡಿತವಾಗ್ಲೂ ನಾನು ಸರಿಪಡಿಸ್ಕೊತೀನಿ ಅಂತ ಹೇಳ್ತಾ. ಸೊ ಇನ್ನೊಂದು, ಪ್ರತಿಯೊಬ್ಬರು ಯಾರೇ ಆಗಲಿ, ಬೈಕ್ ಟ್ಯಾಕ್ಸಿ ಮಾಡೋವಂಥವ್ರೇ ಆಗಲಿ, ಆಟೋ ಓಡಿಸೋರೇ ಆಗಲಿ, ಕ್ಯಾಬ್ ಓಡಿಸೋರೇ ಆಗಲಿ, ಪ್ರತಿಯೊಬ್ಬರು ತಲೆಯಲ್ಲಿ ಇಟ್ಕೊಳ್ಳಿ, ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಮ್ಮಲ್ಲಿ ಒಬ್ಬ ತಪ್ಪು ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಯಾವ ರೀತಿ ನಿಂದಿಸ್ತಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರವಾಗಿ ನಾನೊಂದು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈ ಫ್ರೆಂಡ್ಸ್. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದಾರೆ, ದಯವಿಟ್ಟು ಇದೇ ರೀತಿ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.